ಇನ್ನೊಬ್ರ ಹತ್ರ ಗಾಡಿಗೆ ಅವ್ರು ಏನ್ ಮಾಡ್ತಾರೆ ಅವ್ರು ಹೇಳಿದ್ರೆ 10 ಕಿಲೋಮೀಟರ್ಗೆ ಅಲ್ಲಣ್ಣ ಅಲ್ಲಿಂದ ಮಾತಾಡ್ತಾ ಇದ್ರು ಕೂಡ ಎರಡೆರಡು ಹಂಗೆ ಇಟ್ಕೋತೀರಲ್ಲ ಏನ್ರಿ ಎಲ್ಲರಿಗೂ ಒಂದೇ ನ್ಯಾಯ ಎಲ್ಲರಿಗೂ ಒಂದೇ ನ್ಯಾಯ ಇರಬಾರ್ದು ಎಲ್ಲರಿಗೂ ಒಂದೇ ನ್ಯಾಯ ಎಲ್ಲರಿಗೂ ಒಂದೇ ನ್ಯಾಯ ಮಾರಮ್ಮ ಇಲ್ಲಿ ನಾನೀಗ ಬಿಟ್ಟರೆ ನಾನೇ ಅಡಗಡೆ ತೆಗೀರಿ ಒಂದು ಗಾಡಿ ತೆಗೀರಿ ಅದೇ ತೆಗೀರಿ 10 ನಿಮಿಷ ಟೈಮ್ ನಮಸ್ಕಾರ, ನಾನು CAO ಅನುಪಮ ಅಂತ ಮಾತಾಡ್ತಾ ಇರೋದು. ಈಗಾಗಲೇ ಶಿವಮೊಗ್ಗ ನಗರದಾದ್ಯಂತ ಬೀದಿ ಬದಿ ವ್ಯಾಪಾರಿಗಳು ಏನಿದ್ದಾರೆ ಅವರು ಏನು 6x4 ಅಡಿನಲ್ಲಿ ಏನು ವ್ಯಾಪಾರ ಮಾಡಬೇಕಾಗಿತ್ತು ಅದನ್ನು ಹೊರತುಪಡಿಸಿ ಕೂಡ ದೊಡ್ಡದಾಗಿ ಟಾರ್ಪಲ್ಗಳನ್ನು ಹಾಕ್ಕೊಂಡು ಎಲ್ಲ ಮಾರಾಟ ಮಾಡ್ತಾ ಇರೋದು ಗೊತ್ತಾಯಿತು. ಅದು ಅಲ್ಲದೆ ನಿಷ್ಕ್ರಿಯವಾಗಿ ಇರುವಂತಹ ಹಲವಾರು ಅನುಪಯುಕ್ತ ವಸ್ತುಗಳನ್ನು ಕೂಡ ಫುಟ್ಪಾತ್ ಮೇಲೆ ಹಾಕ್ಕೊಂಡು ಫುಟ್ಪಾತ್ನಲ್ಲಿ ಓಡಾಡೋರಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಈ ಕಾರಣಕ್ಕೋಸ್ಕರ ನಾವು ಈಗಾಗಲೇ 1ನೇ ತಾರೀಕಿಂದಲೇ ಅನೌನ್ಸ್ ಮಾಡಿಬಿಟ್ಟು ಎಲ್ಲರೂ ಕೂಡ ತೆಗೆದುಕೊಳ್ಳಿ ಅಂತ ಹೇಳಿದ್ವಿ. ಪೇಪರ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀವಿ, ಹಾಗೆ ಆಟೋ ಅನೌನ್ಸ್ಮೆಂಟ್ಗಳನ್ನು ಕೂಡ ಮಾಡಿದ್ದೀವಿ. ಖುದ್ದು ಅವರಿಗೆ ಭೇಟಿ ಮಾಡಿಬಿಟ್ಟು ಯಾರು ವ್ಯಾಪಾರ ಮಾಡ್ಕೊಳ್ಳೋಕೆ ತೊಂದರೆ ಕೊಡೋದಿಲ್ಲ, ಆದರೆ ವ್ಯಾಪಾರ ಆದ ತಕ್ಷಣ ಗಾಡಿಗಳನ್ನು ತೆಗೆದುಕೊಂಡು ಹೋಗಬೇಕು, ನಿಮ್ಮ ಮನೆಗಳ ಹತ್ರ ನಿಲ್ಲಿಸ್ಕೋಬೇಕು ಅಂತ ಅನೌನ್ಸ್ ಮಾಡಿದ್ವಿ. ಅದ್ರ ಪ್ರಕಾರ ಇವತ್ತು ಪ್ರಥಮ ಹಂತವಾಗಿ ನಾವು ಸಾಗರ ರಸ್ತೆಯ ಮೆಗಲ್ ಹಾಸ್ಪಿಟ್ಲ್ ಎದುರುಗಡೆ ಏನು ಅನುಪಯುಕ್ತ ವಸ್ತುಗಳಿದೆ ಅದನ್ನು ತೆರವು ಕಾರ್ಯಾಚರಣೆಯನ್ನು ಮಹಾನಗರ ಪಾಲಿಕೆಯ ಆಯುಕ್ತರ ಆದೇಶದ ಮೇರೆಗೆ ನಾವು ಮಾಡ್ತಾಯಿದ್ದೀವಿ. ವ್ಯಾಪಾರಿಗಳಿಗೆ ಯಾವುದೇ ರೀತಿಯ ತೊಂದರೆ ಕೊಡ್ತಾ ಇಲ್ಲ, ಹಿಂದೆ ಇಟ್ಕೊಂಡು ಅವ್ರು ವ್ಯಾಪಾರ ಮಾಡ್ಕೊಳ್ಬೋದು. ಆದರೆ ಯಾವುದೇ ಟಾರ್ಪಲ್ಗಳನ್ನು ಕಟ್ಟೋದಾಗಲಿ ಅಥವಾ ಚೇರ್ಗಳನ್ನೆಲ್ಲ ಹಾಕಿ ಫುಟ್ಪಾತನ್ನು ಆಕ್ರಮಿಸಿಕೊಳ್ಳದ ರೀತಿಯಲ್ಲಿ ವ್ಯಾಪಾರ ಮಾಡೋಕ್ಕೆ ಸೂಚನೆ ಕೊಟ್ಟು ಅನುಪಯುಕ್ತ ಯಾವುದಿದೆ ಅವುಗಳನ್ನು ಮಾತ್ರ ಈ ದಿವಸ ತೆರವುಗೊಳಿಸ್ತಾ ಇದ್ದೀವಿ. ಅದು ಕೂಡ ನಾವು JCB ಮುಖಾಂತರ ಎಲ್ಲ ತೆಗೆದ್ವಿ ಅಂತಂದರೆ ಗಾಡಿಗಳು ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಡವರಿಗೆ ತೊಂದರೆ ಕೊಡಬಾರ್ದು ಅನ್ನುವಂತಹ ಮಾನ್ಯ ಆಯುಕ್ತರ ಒಂದು ವಿವೇಚನೆ ಮೇರೆಗೆ ನಾವು ಕ್ರೇನನ್ನು ತರಿಸಿ ಕ್ರೇನ್ ಮೂಲಕ ಎತ್ತಿ ನಾವು ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಇರುವಂತಹ ಜಾಗದಲ್ಲಿ ಇಡಿಸ್ತಾ ಇದ್ದೀವಿ. ದಂಡ ಕಟ್ಬಿಟ್ಟು ಯಾರ್ದು ಗಾಡಿ ಇದೆ ಅವರ ತೆಗೆದುಕೊಂಡು ಹೋಗೋದು, ಪುನಃ ಬಂದು ಫುಟ್ಪಾತ್ ಮೇಲೆ ಇಡೋದಕ್ಕೆ ಅವಕಾಶ ಇರೋದಿಲ್ಲ. ಇದನ್ನು ತಿಳ್ಕೊಂಡು ಪಾಲಿಕೆಗೆ ಸಹಕಾರ ಕೊಡೋದ್ರ ಮೂಲಕ ಬೀದಿ ವ್ಯಾಪಾರಿಗಳು ಯಾರಿಗೂ ತೊಂದರೆ ಇಲ್ಲದ ರೀತಿಯಲ್ಲಿ ವ್ಯಾಪಾರ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಬಸ್ ಸರಿ ಮಾಡ್ಕೊಳ್ರಿ, ನೀವುಗಳು ನಿಮ್ಮ ಜಾಗ ಎಲ್ಲಿ ಹೋಗ್ರಿ.